ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಳಬೆಳನೆ ಚಪಾತಿ ಮಾಡ್ತಾ ಇದ್ದೀವಿ ನೋಡಿ. ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. 3 ಜನಕ್ಕೆ ಬೇಕಂತ ಗೋಧಿ ಹಿಟ್ಟು ಹಾಕಿದ್ದೀವಿ. ಚಪಾತಿನ ಫಸ್ಟು ನೀಟಾಗಿ ಈ ಥರ ಮೆದುವಾಗಿ ಕಲಿಸ್ಕೋಬೇಕು. ನಿಮಗೆ ಎಷ್ಟು ಜನಕ್ಕೆ ಬೇಕು ಅಳತೆ ತಕ್ಕಾಗಿ ಈ ಥರ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ. ಮೆದುವಾಗಿ ಕಲಿಸ್ಬೇಕು ನೀವು ನೀಟಾಗಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನ್ಯಾಚುರಲ್ ಆಗಿ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮೆದುವಾಗಿ ಗೋಧಿ ಹಿಟ್ಟು ನಿಮಗೆ ಅಳತೆಗೆ ಎಷ್ಟು ಜನ ಬೇಕು, 2 ಜನಕ್ಕೆ ಬೇಕೋ 3 ಜನಕ್ಕೆ ಬೇಕೋ ಆ ಥರ ಈ ಥರ ಒಂದು ಬಾಣಲೆಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಮೆದುವಾಗಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಸೈಡಿಗೆ ಹಾಕಿ ಇಟ್ಟಿಟ್ಕೋಬೇಕು. ಇದು ಫುಲ್ಲು ಮೈದಾ ಹಿಟ್ಟಲ್ಲ, ಇದು ಫುಲ್ಲು ಗೋಧಿ ಹಿಟ್ಟು. ಮೈದಾದ ಜಾಸ್ತಿ ಬಳಕೆ ಮಾಡೋಕ್ಕೆ ಹೋಗಬೇಡಿ, ಮೈದಾ ತುಂಬ ಎಫೆಕ್ಟು. ಫಸ್ಟ್ ಈ ಥರ ಕಲಕ್ಸೋದು ಫ್ರೆಂಡ್ಸ್. ನೆಕ್ಸ್ಟು ನೀವು ಈ ಥರ ಗ್ಯಾಸ್ ಮೇಲೆ ಅಂಟನ್ನ ಹಿಡ್ಕೊಂಡು ಈ ಥರ ನಿಧಾನವಾಗಿ ಮೆದುವಾಗಿ ತಡ್ಕೋಬೇಕು ಚಪಾತಿನ. ಕೆಳಗೆ ನೋಡಿ, ಚಪಾತಿ ಯಾವುದೇ ರೀತಿ ಸುಕ್ಬಾರ್ದಂಗೆ ಸಿಗಾಕ್ದಂಗೆ ಅಂಟ್ಕೊಂತಲೇ ಇರೋಕ್ಕೆ ಕೀಟ್ ಹಾಕಾಕ್ತಾರೆ ಸ್ವಲ್ಪ ಕೆಳಗೆ. ಈ ಥರ ರೌಂಡ್ ಶೇಪಿಗೆ ನೀಟಾಗಿ ಲಟ್ಟಿಸ್ಕೊಳ್ಳಿ. ಎಷ್ಟು ಅಗಲಬೇಕು ಅಷ್ಟು ಅಗಲಕ್ಕೆ ಹಾಕಾಗಿದೆ. ಬೇಯ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಆಗುತ್ತೆ ತೋರಿಸ್ತೀನಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರ್ಕೊಳ್ಳಿ ಫ್ರೆಂಡ್ಸ್. ಫೈನಲಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ನೋಡಿ. ಹೋಮ್ ಮೇಡು, ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ. ತಿಂದರೆ ಮುಗೀತು. ಹೆಲ್ತಿ ಫುಡ್ಡು ಸಕ್ಕತ್ತಾಗಿದೆ. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.